ಟೇಕ್ ಆಫ್ ಆದ ಕೇವಲ 38 ಸೆಕೆಂಡ್ಗೆ ಏರ್ ಇಂಡಿಯಾ ವಿಮಾನ ಬ್ಲಾಸ್ಟ್ ಆಗಿದೆ. ಸಿಸಿಟಿವಿಯಲ್ಲಿ ವಿಮಾನದ ದುರಂತದ ಕಡೆಯ ಕ್ಷಣಗಳು ಸೆರೆಯಾಗಿದ್ದಾವೆ. ಅಷ್ಟಕ್ಕೂ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೆ ಈಡಾಗಿದ್ದು ಹೇಗೆ, ತಜ್ಞರು ಈ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಘೋರ ವಿಮಾನ ದುರಂತ ನಡೆದು ಹೋಗಿದೆ. ವಿಮಾನ ರನ್ವೇನಲ್ಲಿ ಬಂದಿದ್ದು ಸ್ಫೋಟವಾಗಿದ್ದು ಏರ್ಪೋರ್ಟ್ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಮಾನ ರನ್ವೇಯಲ್ಲಿ 1 ಗಂಟೆ 38 ನಿಮಿಷ 32 ಸೆಕೆಂಡ್ಗೆ ಟೇಕ್ ಆಫ್ ಆಯಿತು. ಸರಿಯಾಗಿ 1 ಗಂಟೆ 39 ನಿಮಿಷ 10 ಸೆಕೆಂಡ್ಗೆ ವಿಮಾನ ಪತನವಾಗಿದೆ. ಅಂದರೆ ವಿಮಾನ ರನ್ವೇಯಿಂದ ಮೇಲಕ್ಕೆ ಹಾರಿದ ಬರೀ 38 ಸೆಕೆಂಡ್ನಲ್ಲೇ ಏರ್ ಇಂಡಿಯಾ ವಿಮಾನ ನೆಲಕ್ಕಪ್ಪಳಿಸಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನೂರ 42 ಜನ ಖುಷಿಯಾಗಿ ಮಧ್ಯಾಹ್ನ ವಿಮಾನ ಹತ್ತಿದ್ರು. ಆದ್ರೆ ಅದೇ ವಿಮಾನದಲ್ಲಿ ಯಮರಾಜನು ಹತ್ತಿದ್ದ ಅನ್ನೋದು ಯಾರೊಬ್ಬರಿಗೂ ಗೊತ್ತಾಗ್ಲಿಲ್ಲ. ಅಷ್ಟಕ್ಕೂ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತಕ್ಕೆ ಕಾರಣ ಏನು? ಟೇಕ್ ಆಫ್ ಆದ ನಿಮಿಷದಲ್ಲೇ ವಿಮಾನ ನೆಲಕ್ಕಪ್ಪಳಿಸಿ ಸ್ಫೋಟವಾಗಲು ಕಾರಣವೇನು? ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಹೊತ್ತಿ ಉರಿಯಲು ಕಾರಣವೇನು ಅನ್ನೋದೇ ನಿಗೂಢ ಪ್ರಶ್ನೆ. ಈ ನಿಗೂಢ ಪ್ರಶ್ನೆಗಳಿಗೆ ಉತ್ತರ ಏನಿರಬಹುದು ಅಂತ ಹುಡುಕಾಡಿದ ನ್ಯೂಸ್ 18ಗೆ ರಕ್ಷಣಾ ತಜ್ಞ ಗಿರೀಶ್ ಲಿಂಗಣ್ಣ ವಿವರಣೆ ಕೊಟ್ರು. ಇಂಜಿನ್ ಕೆಲವು ಪಾರ್ಟ್ಸ್ಗಳು ಚೆಕ್ ಮಾಡಿರ್ತಾರೆ. ಇಂಥವೆಲ್ಲ ಹತ್ತತ್ರ 100ರಿಂದ 150 ಟೆಸ್ಟ್ಗಳು ಚೆಕಿಂಗ್ ಆಗಿರ್ತವೆ. ನಾನು ಹೇಳೋದಲ್ಲ, 625 ಫೀಟ್ ಅವ್ರ ಕ್ಲೈಂಬಿಂಗಲ್ಲಿದ್ದಾಗ ಈ ದುರಂತ ಸಂಭವಿಸಿದೆ ಅಂದರೆ 18 to 20 ಸೆಕೆಂಡ್ಸು ಆಗಿರಲ್ಲ. ಅವರು ಟೇಕ್ ಆಫ್ ಅಂದರೆ ಕ್ಲೈಂಬಿಂಗ್ ಸ್ಟೇಜಿಗೆ ಬಂದಿರೋದು. ಅಷ್ಟರಲ್ಲೇ ಅವ್ರಿಗೆ ಈ ದುರಂತ ಸಂಭವಿಸಿದೆ. ಅಂದರೆ ಎಕ್ಸ್ಪ್ಲೋಡ್ ಆಗಿದೆಯಾ, ಇಲ್ಲ ಫ್ಯೂಯಲ್ ಪಂಪು ಸರಿಯಾಗಿ ಕೆಲಸ ಮಾಡದೆ ಹತ್ತತ್ರ 53,000 ಲೀಟ್ರ್ ಫ್ಯೂಯಲ್ ಇತ್ತು ಅಂತಾರೆ, ಅದರಲ್ಲಿ ಏನಾರು ಲೀಕೇಜ್ ಆಗಿ ಎಕ್ಸ್ಪ್ಲೋಡ್ ಆಗಿದೆಯಾ, ಅದು ಚಾನ್ಸಸ್ ಇದೆ. ಸ್ಫೋಟವಾದ ಏರ್ ಇಂಡಿಯಾ ಬೋಯಿಂಗ್ ವಿಮಾನ 11 ವರ್ಷ ಹಳೆಯದ್ದು. 2024 ಅಂದರೆ ಕಳೆದ ವರ್ಷ ಇದೇ ವಿಮಾನವನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನವೀಕರಣವನ್ನು ಮಾಡಿ ಮರು ಹಾರಾಟಕ್ಕೂ ಸುಭೀಕ್ಷವಾಗಿದೆ ಅಂತ ಅನುಮತಿಯನ್ನು ಕೊಟ್ಟಿದ್ರು. ಆದ್ರೆ ನವೀಕರಣದಲ್ಲಿ ಏನಾದ್ರೂ ದೋಷಗಳು ಆಗಿರಬಹುದು ಅನ್ನೋದು ಗಿರೀಶ್ ಲಿಂಗಣ್ಣರ ಮಾತು. ಈ ವಿಮಾನ ಬಂದು 11 ವರ್ಷಗಳ ಕಾಲ ಲೈಫ್ ಆಗಿತ್ತು. 2024 ಇದನ್ನು ರೀಫರ್ಬಿಷ್ ಮಾಡಿದರು. ಆ ರೀಫರ್ಬಿಷ್ ಕರೆಕ್ಟ್ ಆಗಿತ್ತಾ, ಅದರಲ್ಲಿ ಏನಾರು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂಸ್ ಇತ್ತಾ ಗೊತ್ತಿಲ್ಲ. ಯಾಕಂದರೆ ಒಂದು ವಿಮಾನ ಈ 787 ಎಲ್ಲ 44,000 ಸೈಕಲ್ಸ್ ಅಂತ ಕೊಡ್ತಾರೆ. ಹತ್ತತ್ರ 1 ಲಕ್ಷದಿಂದ 1,20,000 ಅವರ್ ಅಂತ ಕೊಡ್ತಾರೆ. 44,000 ಸೈಕಲ್ ಅಂದರೆ ಒಂದು ಸಲ ಟೇಕ್ ಆಫ್ ಮಾಡಿ ಒಂದು ಸಲ ಲ್ಯಾಂಡಿಂಗ್ ಆಗೋಕ್ಕೆ ಒಂದು ಸೈಕಲ್ ಅಂತ ಹೇಳ್ತಾರೆ. ಆ ಥರ 44,000 ಸೈಕಲ್ಸ್ ಅಂತ ಕೆಲವು ಫಿಕ್ಸ್ ಮಾಡಿರ್ತಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಗಿರೀಶ್ ಲಿಂಗಣ್ಣ ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟರು. ವಿಮಾನದಲ್ಲದೆ ಸಮಸ್ಯೆ ಇತ್ತೋ ಗೆಲ್ಲವೋ ಅಥವಾ ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ಹಕ್ಕಿಗಳು ಇಂಜಿನ್ಗೆ ಬಡಿದು ದುರಂತಾನು ಸಂಭವಿಸಿರಬಹುದು ಅಂದ್ರು. ಆಗಿದೆಯೋ ಇಲ್ಲ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನೋ ಇಶ್ಯೂ ಇದೆಯೋ ವಿಚ್ ನೋಬಡಿ ಕ್ಯಾನ್ ಐಡೆಂಟಿಫೈ. ಅಲ್ಲಿ ಹೋದಾಗೆ ಗೊತ್ತಾಗಿರೋದು ಅದು ಫೇಲ್ಯೂರ್ ಆದಾಗ. ಸೊ ಏನು ಅಂತ ಹೇಳಕ್ಕೆ ಬರಲ್ಲ. ಇವ್ರದೇ ತಪ್ಪು ಅಂತ ಹೇಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಒಂದು ಸ್ಟೇಜಲ್ಲಿ. ಇಲ್ಲ ಬರ್ಡ್ ಹಿಟ್ ಆಯ್ತಾ ಅದು ಗೊತ್ತಿಲ್ಲ. ಬರ್ಡ್ ಹಿಟ್ ಆದ್ರೂ ಆಗುತ್ತೆ ಆ ಥರ. ಸೊ ಬರ್ಡ್ ಹಿಟ್ ಆಯ್ತಾ, ಬರ್ಡ್ ಹಿಟ್ ಆಗಿ ಇಂಜಿನ್ ಫೇಲ್ಯೂರ್ ಆಯ್ತಾ ಅದು ಹೇಳೋಕ್ಕಾಗಲ್ಲ. ಸೊ ಕಾರಣಗಳು ಹೇಳೋಕ್ಕಾಗಲ್ಲ. ವಿತ್ ಓನ್ಲಿ ಈ ಥರ ಆಗಿರ್ಬೋದು ಅಂತ ನಾವು ಒಂದು ಊಹೆ ಮಾಡ್ಬೋದೇ ಹೊತ್ತು, ಬಟ್ ಇದೇ ನಿಖರವಾಗಿ ಆಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಅದರದೇ ಆದ ಒಂದು ಏಜೆನ್ಸಿ ವಿಚ್ ಈಸ್ ವೆರಿ ಗುಡ್ ಇನ್ ಇನ್ವೆಸ್ಟಿಗೇಷನ್, ಅವ್ರು ಬಂದು ನೋಡಿದಾಗ ಪ್ರಿಲಿಮಿನರಿ ಅವ್ರಿಗೆ ಅರ್ಥ ಆಗುತ್ತೆ ಇದರಿಂದ ಆಗಿರ್ಬೋದು ಅಂತ. ಬಟ್ ಹೌದು ಆಗಿರ್ಬೋದು ಅಂತ ಅರ್ಥ ಆಗುತ್ತೆ, ಬಟ್ ಆ ಒಂದು ಕಾಕ್ಪಿಟ್ ಸಿಗೋ ತನಕ ನಿಖರವಾಗಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ಟೇಕ್ ಆಫ್ ಆದ ವಿಮಾನ ಲಂಡನ್ಗೆ ಹೋಗ್ತಿತ್ತು ಅಂದ್ರೆ ಸತತ 13ರಿಂದ 15 ಗಂಟೆಗಳ ಕಾಲ ಹಾರಾಟ ನಡೆಸುವ ಸಾಮರ್ಥ್ಯವಿತ್ತು. 6,700 ಕಿಲೋಮೀಟರ್ ಹಾರಾಟ ನಡೆಸಬೇಕಾಗಿದ್ದರಿಂದ ವಿಮಾನದಲ್ಲಿ 58,000 ಲೀಟರ್ನಷ್ಟು ಪೆಟ್ರೋಲ್ ತುಂಬಿಸಿದ್ರು. ವಿಮಾನ ನೆಲಕ್ಕೆ ಅಪ್ಪಳಿಸುತ್ತಿದ್ದಂತೆ 58,000 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಸ್ಫೋಟವಾಗಿದ್ರಿಂದಲೇ ಎಷ್ಟು ಘನಘೋರ ದುರಂತ ಸಂಭವಿಸಿದೆ. ವಿಮಾನ ಟೇಕ್ ಆಫ್ ಆದ ಬರೀ 40 ಸೆಕೆಂಡ್ನಲ್ಲೇ ಪೈಲಟ್ ಮೇಡೆ ಅಂತ ಕೂಗಿರೋದು ಬಿಟ್ರೆ ಇನ್ಯಾವ ಸಾಕ್ಷಿನೂ ಉಳಿದಿಲ್ಲ.
ಈಗ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಏನೆಲ್ಲ ರೆಕಾರ್ಡ್ ಆಗಿದೆ, ಪೈಲಟ್ ಕ್ಯಾಬಿನ್ ನಲ್ಲಿದ್ದ ಕಾಕ್ಪಿಟ್ ನಲ್ಲಿ ಏನೆಲ್ಲ ಆಡಿಯೋ ರೆಕಾರ್ಡ್ ಆಗಿದೆ ಅನ್ನೋದನ್ನ ತನಿಖೆ ನಡೆಸಿ ಅಧಿಕಾರಿಗಳೇ ಸತ್ಯವನ್ನ ಹೊರಗೆ ಹಾಕಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು 241 ಜನರನ್ನು ಬಲಿ ಪಡೆದಂತಹ ವಿಮಾನ ದುರಂತದ ವಿಚಾರದಲ್ಲೂ ಕೂಡ ಈಗಾಗಲೇ ತನಿಖೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ. ಹಾಗೆಯೇ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿಮಾನ ದುರಂತ ಬಗ್ಗೆ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಮೂರ್ತಿಯವರಿಂದ ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ವಿಮಾನ ದುರಂತದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅನುಮಾನ. ಸುಪ್ರೀಂ ಕೋರ್ಟ್ ಹಾಲಿ ಜಡ್ಜರಿಂದ ತನಿಖೆಗೆ ಆಗ್ರಹ. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಪತನವಾಗಿದ್ದು 242 ಜನರಿದ್ದ ವಿಮಾನ ಸುಟ್ಟು ಭಸ್ಮವಾಗಿದೆ. ಈ ನಡುವೆ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರೂ ಆಗಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದುರಂತದ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ವಿಮಾನವನ್ನು ಬೇಗ ಟೇಕ್ ಆಫ್ ಮಾಡುವಂತೆ ಒತ್ತಡ ಬಂದಿತ್ತು ಅನ್ನೋ ಮಾಹಿತಿಯನ್ನು ಹೊರಹಾಕಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ಘಟನೆ ಬಗ್ಗೆ ಕೂಲಂಕುಷ ತನಿಖೆ ಮಾಡಿಸಬೇಕು, ಸುಪ್ರೀಂ ಕೋರ್ಟ್ನ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಸತ್ಯವನ್ನ ಹೊರತರಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇದರ ಎನ್ಕ್ವೈರಿನೂ ಕೂಡ ಮಾಡಬೇಕು. ನನಗೆ ಬಂದಂಥ ಸುದ್ದಿ ಪ್ರಕಾರ ಕೆಲವು ಜನ ಅದು ಬೇಗನೆ ಬಿಡೋಕ್ಕೆ ಅಥವಾ ಇಂಗ್ಲೆಂಡ್ಗೆ ಹೋಗೋಕ್ಕೆ ಆತುರರಾಗಿದ್ದರು. ಅದಕ್ಕಾಗಿ ಅವರ ಒತ್ತಡ ಇತ್ತು ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದೆ. ಅದು ವೆರಿಫೈ ಮಾಡಬೇಕು. ಯಾಕಂದರೆ ನಾವು ಅಸತ್ಯ ಹೇಳನೂಬಾರದು ಮತ್ತು ಕೆಟ್ಟದು ನುಡಿನೂಬಾರದು. ಇದ್ರದ್ದು ಒಂದು ಡೀಟೇಲ್ ಎನ್ಕ್ವೈರಿ ಮಾಡಬೇಕು. ಒಂದು ಸುಪ್ರೀಂ ಕೋರ್ಟ್ನ ರಿಟೈರ್ಡು ಅಥವಾ ಸಿಟ್ಟಿಂಗ್ ಇದಕ್ಕೆ ಪ್ರೋಬ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಿಸ್ಬೇಕು. ಏನು ಫೇಲ್ಯೂರ್, ಏನು ಪೈಲಟ್ ಫೇಲ್ಯೂರು, ಏನು ಪ್ಯಾಸೆಂಜರ್ಗಳೇನು ಒತ್ತಾಯ ಮಾಡಿ ಅವರಿಗೆ ಪ್ರಾರಂಭ ಮಾಡೋಕ್ಕೆ ಸಹಾಯ ಮಾಡಿದ್ರು. ವಿಮಾನ ದುರಂತದ ಬಗ್ಗೆ ತನಿಖೆಗೆ ಮುಫ್ತಿ ಆಗ್ರಹ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತೆ ಕೇಂದ್ರಕ್ಕೆ ಒತ್ತಾಯ. ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಕೂಡ ವಿಮಾನ ದುರಂತದ ಬಗ್ಗೆ ಸಮಗ್ರ ತನಿಖೆಗೆ ಆಗ್ರಹಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ದುರಾದೃಷ್ಟಕರ ಘಟನೆಗೆ ಸಂತಾಪ ವ್ಯಕ್ತಪಡಿಸುತ್ತೇನೆ. ಸಮಗ್ರ ತನಿಖೆ ನಡೆಸಿ ವಿಮಾನ ದುರಂತಕ್ಕೆ ಕಾರಣ ಆದವರಿಗೆ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದ್ದಾರೆ. मैं अफसोस करना चाहती हूँ, आज जो हादसा हो गया अहमदाबाद में, जो हवाई जहाज़ का हादसा हुआ, बहुत अफसोस है हमें इस बात पे. हम उम्मीद करते हैं सरकार उसकी प्रॉपर इन्वेस्टिगेशन करेगी, ऐसा क्यों हुआ, और जो जिसकी रिस्पॉन्सिबिलिटी है, रिस्पॉन्सिबिलिटी विल बी फिक्स्ड, whosoever is responsible for this crash. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಹಮದಾಬಾದ್ಗೆ ತೆರಳುತ್ತಿದ್ದು ಗಾಯಾಳುಗಳನ್ನ ಭೇಟಿಯಾಗಲಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ. ಏರ್ ಇಂಡಿಯಾ ಒಡೆತನ ಹೊಂದಿರುವ ಟಾಟಾ ಸಂಸ್ಥೆ ಘಟನೆ ಬಗ್ಗೆ ಸಂತಾಪ ಸೂಚಿಸಿದ್ದು, ನೊಂದವರ ಕುಟುಂಬದ ಜೊತೆಗೆ ನಾವಿರ್ತೇವೆ, ಘಟನೆ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿಸಲಾಗುತ್ತೆ ಅಂತ ಸ್ಪಷ್ಟನೆ ನೀಡಿದ್ದು, ಮೃತರ ಕುಟುಂಬಸ್ಥರಿಗೆ ತಲಾ 1 ಕೋಟಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಈ ನಡುವೆ ಡಿಜಿಸಿಎ ಏರ್ ಇಂಡಿಯಾಗೆ ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿತ್ತು ಅನ್ನೋ ಮಾಹಿತಿ ಹೊರಬಿದ್ದಿದೆ. ವಿಮಾನಗಳ ಕಾರ್ಯನಿರ್ವಹಣೆ, ಕಾಕ್ಪಿಟ್ ಶಿಸ್ತು, ಆಂತರಿಕ ಹೊಣೆಗಾರಿಕೆ ಬಗ್ಗೆ ಸಾಕಷ್ಟು ಬಾರಿ ನೋಟಿಸ್ ನೀಡಿ ಫೈನ್ ಕೂಡ ಹಾಕಿತ್ತು ಎನ್ನಲಾಗಿದೆ. ಹೀಗಾಗಿ ತನಿಖೆ ಬಳಿಕ ಮತ್ತಷ್ಟು ರಹಸ್ಯ ಹೊರಬೀಳಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.